ಯಾತ್ರಿಕ. ಚಿಕ್ಕದಾದ ಹಳ್ಳಿಯೊಂದರಲ್ಲಿ ರೈತನೊಬ್ಬನು ವಾಸವಾಗಿರ್ತಾನೆ. ಬಹಳ ಸಂತೋಷದ ಜೀವನವನ್ನು ಸಾಗಿಸ್ತಾ ಇರ್ತಾನೆ. ಅವನಿಗೆ 1 ಎಕರೆ ಜಮೀನಿರುತ್ತೆ. ಆದ್ದರಿಂದ ಸುಖಮಯವಾದ ಜೀವನವನ್ನು ಹೊಂದಿರ್ತಾನೆ. ಅವನ ಜಮೀನಿನಲ್ಲಿ ಅಲ್ಲಲ್ಲಿ ಕಲ್ಲುಗಳಿದ್ದವು. ಅವು ಮಿಂಚಿನ ಹೊಳಪಿನಿಂದ ಕೂಡಿದ್ದವು. ಅವುಗಳಲ್ಲಿ ಒಂದು ಕಲ್ಲನ್ನು ತಂದು ಅಲ್ಲಿಯೇ ಇದ್ದ ಬೀರುವಿನಲ್ಲಿ ಇಟ್ಟಿರ್ತಾನೆ. ಒಂದು ದಿನ ಯಾತ್ರಿಕನೊಬ್ಬನು ಅವನ ಮನೆಗೆ ಬರ್ತಾನೆ. ಅವನ ದೃಷ್ಟಿ ಆ ಕಲ್ಲಿನ ಮೇಲೆ ಬೀಳುತ್ತೆ. ರೈತನನ್ನು ಕೇಳ್ತಾನೆ. ಅವನು ಇದ್ದ ವಿಚಾರವನ್ನು ತಿಳಿಸ್ತಾನೆ. ಆಗ ಯಾತ್ರಿಕನು, ನಿನ್ನ ಬಳಿ ದೊಡ್ಡದಾದ ವಜ್ರವಿದ್ದರೆ ಹೇಳು, ನಿನಗೆ ಈ ರಾಜ್ಯವನ್ನೇ ಕೊಡ್ತೇನೆ ಅಂತ. ಒಂದು ವೇಳೆ ಇನ್ನೂ ಬೆಲೆ ಬಾಳುವ ವಸ್ತುಗಳೇನಾದರೂ ಇದ್ದರೆ ಈ ದೇಶವನ್ನೇ ಕೊಡ್ತೇನೆ ಅಂತ ಹೇಳ್ತಾ ಆ ಕಲ್ಲನ್ನು ತೆಗೆದುಕೊಂಡು ಹೋಗ್ತಾನೆ. ರೈತನಿಗೆ ರಾತ್ರಿಯೆಲ್ಲ ನಿದ್ದೆ ಬರಲಿಲ್ಲ. ನನ್ನ ಬಳಿ ವಜ್ರಗಳೇ ಇಲ್ಲವೆಂದು ದುಃಖಿಸ್ತಾನೆ. ನಿದ್ದೆ ಇಲ್ಲದೆ ಹೊರಳಾಡಿ ಕೊನೆಗೆ ಒಂದು ತೀರ್ಮಾನಕ್ಕೆ ಬರ್ತಾನೆ. ಬೆಳಗ್ಗೆ ಎದ್ದು ತನ್ನ ಹೊಲವನ್ನು ಮಾರಿ ಬಂದ ಹಣದಲ್ಲಿ ವಜ್ರವನ್ನು ಕೊಳ್ಳಲು ಹೊರಡ್ತಾನೆ. ಸ್ವಲ್ಪ ಕಾಲ ಕಳೆಯಿತು. ಯಾತ್ರಿಕ ರೈತನ ಮನೆಯಿಂದ ತಂದಂತಹ ಕಲ್ಲನ್ನು ಪರೀಕ್ಷಿಸಲು ಪ್ರಯೋಗಶಾಲೆಗೆ ಕಳಿಸಿದ್ದನು. ಅದು ಬಹಳ ಅಮೂಲ್ಯವಾದ ವಜ್ರವೆಂತ ತಿಳಿಸ್ತಾರೆ. ಅದನ್ನು ಹೇಳಲು ಯಾತ್ರಿಕನು ರೈತನ ಮನೆಗೆ ಬರ್ತಾನೆ. ಆದರೆ ರೈತ ಅಲ್ಲಿರಲಿಲ್ಲ. ಹೊಲ ಮತ್ತು ಮನೆಯನ್ನು ಮಾರಿ ಹೋದನು ಅಂತ ತಿಳಿಸ್ತಾರೆ. ಹೀಗೆ ರೈತನ ಹೊಲದಲ್ಲಿಯೇ ದೊಡ್ಡ ದೊಡ್ಡ ವಜ್ರಗಳಿದ್ದವು. ಆದರೆ ರೈತನ ಅದನ್ನು ಗುರುತಿಸಲಿಲ್ಲ. ಹೊರಗಡೆ ಸಿಗುತ್ತೆ ಅಂಥೇಳಿ ಹುಡುಕಿಕೊಂಡು ಹೊರಡ್ತಾನೆ. ಅದೇ ರೀತಿಯಾಗಿ ನಾವು ಸಹ ನಮ್ಮಲ್ಲಿರುವಂತಹ ಸಂತೋಷ, ಒಳ್ಳೆಯ ಗುಣಗಳು ಎಲ್ಲವೂ ಇವೆ. ಅದನ್ನು ಪರಿಗಣಿಸದೆ ಸಂತೋಷ ಎಲ್ಲಿ ಸಿಗುತ್ತೆ ಅಂಥೇಳಿ ಬೇರೆ ಕಡೆಯಲ್ಲಿ ಹುಡುಕುವ ಪ್ರಯತ್ನವನ್ನು ಮಾಡ್ತೇವೆ.